ಸಚಿವ ಸತೀಶ್ ಜಾರಕಿಹೊಳಿ ಭಾವನ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿದ್ದಂತ ಮಂಜುನಾಥ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿ, ಮೈಸೂರು, ಬೆಂಗಳೂರು, ಅರಸೀಕೆರೆ ಸೇರಿ 6 ಕಡೆ ಏಕಕಾಲದಲ್ಲೇ ದಾಳಿಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿರುವ ವೈ ಮಂಜುನಾಥ್ ಸ್ನೇಹಿತೆ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಬೆಂಗಳೂರಿನಲ್ಲಿರುವ ಮಂಜುನಾಥ್ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಅರಸೀಕೆರೆಯಲ್ಲಿರುವ ಮಂಜುನಾಥ್ ಆಪ್ತನ ಮನೆ ಮೇಲೆ ರೇಡ್ ನಡೆಸಿದ್ದಾರೆ. ಐನಾಪುರ ಗ್ರಾಮದಲ್ಲಿರುವ ಸ್ನೇಹಿತನ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಭಾವನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿದ್ದಂಥ ಮಂಜುನಾಥ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿ, ಮೈಸೂರು, ಬೆಂಗಳೂರು, ಅರಸೀಕೆರೆ ಒಟ್ಟು 6 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಮೈಸೂರಿನಲ್ಲಿರುವಂಥ ಮಂಜುನಾಥ್ ಸ್ನೇಹಿತೆ ಮನೆ ಮೇಲೆ, ಇನ್ನು ಮಂಜುನಾಥ್ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿಯಾಗಿದೆ. ಅರಸೀಕೆರೆಯಲ್ಲಿರುವಂಥ ಮಂಜುನಾಥ್ ಆಪ್ತನ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಐನಾಪುರದ ಗ್ರಾಮದಲ್ಲಿರುವಂಥ ಸ್ನೇಹಿತರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಭಾವನ ಮನೆ ಮೇಲೆ ಆಗಿರುವಂಥ ಇಡಿ ದಾಳಿ ಬೆಳಗ್ಗೆನೆ ಶಾಕ್ ಕೊಟ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಮುಂಜಾನೆ ದೇವರ ಮುಖ ನೋಡಿದ್ರು ಇಲ್ವೋ ಗೊತ್ತಿಲ್ಲ, ಆದರೆ ಇಡಿ ಅಧಿಕಾರಿಗಳ ಮುಖವನ್ನ ಬೆಳಗ್ಗೆನೆ ನೋಡ್ಬಿಟ್ಟಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತ ಕಚೇರಿ, ಅಪಾರ್ಟ್ಮೆಂಟ್ ಹಾಗೆ ಸ್ನೇಹಿತರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಸತೀಶ್ ಜಾರಕಿಹೊಳಿ ಅವರ ಭಾವ. ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತ ಸ್ನೇಹಿತರ ಮನೆಗಳ ಮೇಲೆ, ಕಚೇರಿ ಮೇಲೆ, ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಒಟ್ಟು 6 ಕಡೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಸತೀಶ್ ಜಾರಕಿಹೊಳಿ ಭಾವ ಆಗಿದ್ದಾರೆ ಇವರು ವೈ ಮಂಜುನಾಥ್. ಬಳ್ಳಾರಿಯ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ ವೈ ಮಂಜುನಾಥ್. ಬೇನಾಮಿ ಹೆಸರಲ್ಲಿ ಜಮೀನು, ಬಾರ್, ರೆಸ್ಟೋರೆಂಟ್ ಇರುವಂತ ಆರೋಪ. ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಧಿಕಾರಿ ಮಂಜುನಾಥ್. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿದ್ದಾರೆ ಇವರು ವೈ ಮಂಜುನಾಥ್. ಹಲವು ವರ್ಷಗಳಿಂದ ಬೆಳಗಾವಿ ಅಬಕಾರಿ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಇಡಿ ಅಧಿಕಾರಿಗಳು. 10ಕ್ಕೂ ಅಧಿಕ ಅರೆಸೇನಾ ಪಡೆ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ಸತೀಶ್ ಜಾರಕಿಹೊಳಿ ಅವರ ಭಾವ ಆಗಿದ್ದಾರೆ ಇವರು ವೈ ಮಂಜುನಾಥ್. ಇದರ ಜೊತೆಗೆ ಮಾಜಿ ಸಂಸದರಿದ್ದಾರಲ್ಲ ದೇವೇಂದ್ರಪ್ಪ, ಬಳ್ಳಾರಿಯ ಮಾಜಿ ಸಂಸದರು, ಅವರ ಪುತ್ರ ಬೇನಾಮಿ ಹೆಸರಲ್ಲಿ ಬಾರ್ ಇದೆ, ಜಮೀನಿದೆ ಅಥವಾ ರೆಸ್ಟೋರೆಂಟ್ ಕೂಡ ಇಟ್ಕೊಂಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಬಂದ ನಂತರದಲ್ಲಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಈತ ಕೂಡ ಅಬಕಾರಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಹಲವು ವರ್ಷಗಳಿಂದ ಬೆಳಗಾವಿ ಭಾಗದಲ್ಲೇ ಕೂಡ ಅಬಕಾರಿ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತೇನು ಅಧಿಕಾರಿಗಳು 6 ಕಡೆಯಲ್ಲಿ ದಾಳಿ ಮಾಡಿದ್ದಾರಲ್ಲ, ಬೆಳಗ್ಗೆನೆ 10ಕ್ಕೂ ಅಧಿಕ ಅರೆಸೇನಾ ಪಡೆ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಬೆಳಗ್ಗೆನೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ, ಅಪ್ಡೇಟ್ಸ್ ಕೊಡೋದಾದ್ರೆ ಮಂಜುನಾಥ್? ಕುಮಾರ್, ಏನು ಬೆಳಗಾವಿಯ ಅಪರ ಆಯುಕ್ತರು, ಏನು ಅಬಕಾರಿ ಇಲಾಖೆ ಅಪರ ಆಯುಕ್ತರಾದಂತ ವೈ ಮಂಜುನಾಥ್ ಅವರ ಮನೆಯ ಮೇಲೆ ಏಕಕಾಲದಲ್ಲಿ 6 ಕಡೆ ನೇರವಾಗಿ ಇಡಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಬೆಳಗಾವಿಯ ದೂರದರ್ಶನ ನಗರದಲ್ಲಿರುವಂತಹ ಮನೆ ಆಗಿರಬಹುದು, ಬೆಂಗಳೂರಿನ ಏನು ರೇಸ್ ಕೋರ್ಸ್ ಇರುವಂತಹ ಅಪಾರ್ಟ್ಮೆಂಟ್ ಅದೇ ಹಾಗೆ ಮೈಸೂರು ಮತ್ತು ಹಾಸನದ ಅರಸೀಕೆರೆಯಲ್ಲಿ ಒಟ್ಟು 6 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದರೆ ಇವರ ಮೇಲೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿರಬಹುದು ಮತ್ತು ಅಕ್ರಮವಾಗಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಗಳನ್ನ ತೆಗೆದುಕೊಂಡು ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಅನೇಕ ದಿನಗಳ ಮೇಲೆ ಇವರು ದೂರಿತ್ತು. ಆ ದೂರನ್ನ ಆಧರಿಸಿ ಏನು ಇಡಿ ಅಧಿಕಾರಿಗಳು ಇವರ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಅವರಲ್ಲಿರುವಂತಹ ಏನೊಂದು ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಅಕ್ರಮವಾಗಿ ಎಲ್ಲೆಲ್ಲಿ ಹಣವನ್ನ ಇವರು ಸಾಗಾಟ ಮಾಡಿದ್ರು, ಯಾವ ಮೂಲದಿಂದ ಇವರು ಅಕ್ರಮವಾಗಿ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಏನ್ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಅಲ್ಲಿ ಆ ವೈ ಮಂಜುನಾಥ್ ಪತ್ತೆಯಾಗಿದ್ದಾರೆ. ಪತ್ತೆಯಾಗಿ ಅವರನ್ನು ವಶಕ್ಕೆ ಪಡೆದಂತಹ ಇಡಿ ಅಧಿಕಾರಿಗಳು ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆಗೆ ಒಳಪಡಿಸಿ ಇಲ್ಲಿವರೆಗೂ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದಿರಿ, ಯಾಕಂತಂದ್ರೆ ನಿಮ್ಮ ಮೇಲೆ ಗುರುತರವಾದಂತಹ ಆರೋಪ ಇದೆ. ನೀವು ಅಬಕಾರಿ ಇಲಾಖೆಯ ಅಧಿಕಾರಿ ಆದ ನಂತರ 150ಕ್ಕೂ ಹೆಚ್ಚು ಬಾರ್ ಅಂಡ್ ರೆಸ್ಟೋರೆಂಟ್ ಗಳನ್ನ ನಿಮ್ಮ ಬೇರೆ ಬೇರೆ ಬೇನಾಮಿ ಹೆಸರಿನಲ್ಲಿ ಮಾಡಿದಿರಿ ಅಂತ ಹೇಳಿ ನಿಮ್ಮ ಮೇಲೆ ಆರೋಪ ಇದೆ ಅಂತ ಹೇಳಿ ಆ ನಿಟ್ಟಿನಲ್ಲೂ ಸಹ ಆ ಅಧಿಕಾರಿ ಏನು
ಮಂಜುನಾಥ್ ಇದ್ದಾನೆ, ವೈ ಮಂಜುನಾಥನ್ನ ಒಂದು ತನಿಖೆಯನ್ನು ಮಾಡಿದ್ದಾರೆ. ಈ ವೈ ಮಂಜುನಾಥ್ ಪ್ರಮುಖವಾಗಿ ಏನು ಲೋಕೋಪಯೋಗಿ ಇಲಾಖೆಯ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ಏನಂದ್ರೆ ಅವರ ತಂಗಿಯ ಗಂಡನಾಗಿರ್ತಾನೆ. ಅದೇ ತರನಾಗಿ ಬಳ್ಳಾರಿಯ ಏನು ಮಾಜಿ ಸಂಸದರ ವೈ ದೇವೇಂದ್ರಪ್ಪ ಇದ್ದಾನೆ, ಅವರ ಮಗನಾಗಿರ್ತಾನೆ. ಅನೇಕ ದಿನಗಳಿಂದ ಬೆಂಗಳೂರು ಮತ್ತು ಬೆಳಗಾವಿಯಲ್ಲೇನೆ ಇವರು ವಾಸ ಮಾಡ್ತಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇವರ ಸರ್ವಿಸ್ ಅಲ್ಲಿ ಮೋರ್ ದನ್ 80% ಬೆಳಗಾವಿಯಲ್ಲೇನೆ ಇವರು ಸರ್ವಿಸ್ ಮಾಡ್ತಾರೆ. ಯಾಕಂದ್ರೆ ಬೇರೆ ಕಡೆ ಇವ್ರಿಗೆ ಯಾಕೆ ವರ್ಗಾವಣೆ ಮಾಡಲ್ಲ ಅಂತ ಹೇಳಿ ಆ ಒಂದು ಆರೋಪನ ಇವ್ರ ಮೇಲಿದೆ. ಯಾಕಂದ್ರೆ ಪ್ರಭಾವಿಯ ಕುಟುಂಬ ಏನು ಸಾಹುಕಾರ ಜಾರಕಿಹೊಳಿ ಇದ್ದಾರೆ, ಅವರ ಕುಟುಂಬದ ಆಪ್ತರ ಅನ್ನುವ ಕಾರಣಕ್ಕಾಗಿ ಒಂದೇ ಕಡೆ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ನಿಟ್ಟಿನಲ್ಲೂ ಸಹ ಇಡಿ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿದ್ದಾರೆ. ಶಿವಕುಮಾರ್, ಇದರ ಜೊತೆಗೆ ಬೆಳಗಾವಿ ಭಾಗದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಎಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ರು? ಶಿವಕುಮಾರ್, ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ಒಂದು ಜಿಲ್ಲಾಧಿಕಾರಿಗಳಾಗಿ ಒಂದು ಸಹ ಒಂದು ಸೇವೆ ಸಲ್ಲಿಸ್ತಾರೆ. ಸೇವೆ ಸಲ್ಲಿಸಿ ಜಂಟಿ ಕಮಿಷನರ್ ಆಗಿ ಸೇವೆ ಸಲ್ಲಿಸ್ತಾರೆ. ಅದಾದ ನಂತರ ಈಗ ಅಪರ ಆಯುಕ್ತರಾಗಿ, ಅಬಕಾರಿ ಇಲಾಖೆ ಅಪರ ಆಯುಕ್ತರಾಗಿ ಸುಮಾರು 12 ವರ್ಷಗಳಿಂದ ಬೆಳಗಾವಿಯಲ್ಲೇ ಅವರು ಠಿಕಾಣಿ ಕೊಟ್ಟಿದ್ದಾರೆ. ಇಲ್ಲಿ ಅಕ್ರಮ ಹಣವನ್ನು ಸಂಪಾದನೆ ಮಾಡ್ತಾರೆ. ಅದೇ ತರನಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ತಮ್ಮ ಆಪ್ತರ ಆಪ್ತರ ಮೇಲೆ ಆ ಒಂದು ಬೇನಾಮಿ ಆಸ್ತಿಯನ್ನು ಮಾಡಿದ್ದು ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಅವ್ರ ಹೆಸರಿಗೆ ಮಾಡಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಆರೋಪ ಇದೆ. ಈ ತನಿಖೆಯನ್ನು ಕೈಗೊಂಡಂತ ಹಿರಿಯ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯ ನಂತರ ಇವರಿಗೆ ಎಷ್ಟು ಆಸ್ತಿ ಮಾಡಿದ್ದಾರೆ, ಯಾವ ಮೂಲದಿಂದ ಬಂದಿದೆ, ಇವರು ಬೇನಾಮಿ ಆಸ್ತಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಹೇಳಿ ತದನಂತರ ಗೊತ್ತಾಗುತ್ತೆ. ಶಿವಕುಮಾರ್, ಕೂಡ ಗಂಭೀರ ಆರೋಪ ಏನಾದರೂ ಬಂದಿತ್ತಾ ಮಂಜುನಾಥ್, ಈ ಮಂಜುನಾಥ್ ಅಧಿಕಾರಿಗಳ ಮೇಲೆ? ಪ್ರಮುಖವಾಗಿ ಯಾವಾಗ ಹೋದ ಮಾಜಿ ಒಂದು ಅಬಕಾರಿ ಇಲಾಖೆಯ ಸಚಿವರಂತ RB ತಿಮ್ಮಾಪುರ್ ಅವರು ಒಂದು ಇಲಾಖೆಯ ಸಚಿವರಾಗಿರ್ತಾರೆ. ಸಚಿವರಾದ ಸಮಯದಲ್ಲಿ ಅವರ ಮೇಲೆ ಅನೇಕ ಆರೋಪಗಳು ಬಂದಿದ್ದವು. ಪ್ರತಿಯೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ರಿನ್ಯೂವಲ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ಬೇಕಂದ್ರೆ ಪ್ರತಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ 10 ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳಿ ಇವ್ರ ಮೇಲೆ ಆರೋಪ ಬಂದಿತ್ತು. ಅದೇ ತರನಾಗಿ ನಮ್ಮ ಪವರ್ ಟಿವಿಯಲ್ಲೂ ಅವರ ವಿರುದ್ಧ ಅನೇಕ ಸ್ಟಿಂಗ್ ಆಪರೇಷನ್ಗಳು ಮಾಡಿದ ತದನಂತರ ಆ ಅಬಕಾರಿ ಇಲಾಖೆಯ ಸಚಿವರಾದಂತ RB ತಿಮ್ಮಾಪುರ್ ಮತ್ತು ಇವರು ವೈ ಮಂಜುನಾಥ್ ಏನಿದ್ದಾರೆ ಅವರ ಹೆಸರನ್ನು ಸಹ ಕೇಳಿ ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅನೇಕ ದಿನಗಳಿಂದ ಇಡಿ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಇವರ ಮೇಲೆ ಕಣ್ಣಿಟ್ಟಿದ್ರು. ಇವತ್ತು ಬೆಳಗಿನ ಜಾವ 6 ಕಡೆ ಏಕಕಾಲದಲ್ಲಿ ಇವರ ಮೇಲೆ ದಾಳಿ ಮಾಡಿ ಇವರು ಆಪ್ತರಾದಂತಹ ಏನು ಅರಸೀಕೆರೆ ಮೂಲದ ಆಪ್ತರು ಏನಿದ್ದಾರೆ ಅವ್ರ ಮನೆ ಮೇಲೂ ದಾಳಿ ಮಾಡಿದ್ದಾರೆ. ಅದೇ ತರನಾಗಿ ಇವರ ಬಂಧು ಬಳಗ ಏನಿದ್ದಾರೆ ಅವರ ಮನೆ ಮೇಲೂ ದಾಳಿ ಮಾಡಿ ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ. ಶಿವಕುಮಾರ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.